ನವೆಂಬರ್ ಕ್ರಾಂತಿ ನಡುವೆ ಡಿಕೆ ಶಿವಕುಮಾರ್ ಬಾಯಲ್ಲಿ ತ್ಯಾಗದ ಮಾತುಗಳು ಬಂದಿದೆ. ಸೋನಿಯಾ ಗಾಂಧಿಯವರ ತ್ಯಾಗವನ್ನ ಉಲ್ಲೇಖಿಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ನಿನ್ನೆ ಇಂದಿರಾ ಗಾಂಧಿ ಸ್ಮರಣೆ ಕಾರ್ಯಕ್ರಮ ನಡೆಯಿತು. ಆ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಜೆಪಿ ನಗರದಲ್ಲಿ ಇಂದಿರಾ ಗಾಂಧಿ ಸ್ಮರಣೆ ಕಾರ್ಯಕ್ರಮ ನಡೆಯಿತು. ಆ ಕಾರ್ಯಕ್ರಮದಲ್ಲಿ ಸೋನಿಯಾ ಗಾಂಧಿಯವರ ತ್ಯಾಗವನ್ನ ಉಲ್ಲೇಖಿಸಿದ್ರು ಡಿಸಿಎಂ. ಪ್ರಧಾನಿ ಆಗಬೇಕಾಗಿದ್ದವರು ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ರು. ಎಲ್ಲರೂ ಹೇಳಿದ್ರು ನೀವು ಪ್ರಧಾನಿ ಆಗಿ ಅಂತ ಸೋನಿಯಾ ಗಾಂಧಿ ಅವರಿಗೆ, ಆದರೆ ಅವರು ನನಗೆ ಅಧಿಕಾರ ಮುಖ್ಯ ಅಲ್ಲ ಅಂತ ಹೇಳಿದ್ರು. ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ಗೆ ಪ್ರಧಾನಿ ಮಾಡಿದ್ರು. ಇಂಥ ಕಾಂಗ್ರೆಸ್ ಪಕ್ಷದಲ್ಲಿ ನಾವಿರೋದೇ ಭಾಗ್ಯ ಅಂತ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಸೋನಿಯಾ ಗಾಂಧಿಯವರ ತ್ಯಾಗವನ್ನ ಉಲ್ಲೇಖಿಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಹಲವಾರು ಬಾರಿ ನಾವು ನೋಡಿದ್ದೀವಿ ಸೋನಿಯಾ ಗಾಂಧಿ ಅವರಿಗೆ ತಾಯಿ ಸ್ಥಾನವನ್ನ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥದ್ದನ್ನ ನಾವು ಬಹಳಷ್ಟು ಸಲ ನೋಡಿದ್ದೀವಿ. ಹೀಗಿರುವಾಗ ಈ ನವೆಂಬರ್ ಕ್ರಾಂತಿಯ ಹೊತ್ತಿನಲ್ಲಿ ಸೋನಿಯಾ ಗಾಂಧಿ ಅವರ ತ್ಯಾಗದ ಮಾತುಗಳು ಯಾಕೆ ಬಂತು ಅನ್ನೋದಿಲ್ಲಿ ಪ್ರಶ್ನೆ. ಅದೇ ರೀತಿ ಡಿಕೆ ಶಿವಕುಮಾರ್ ಅವರು ಏನಾದರೂ ಪಕ್ಷಕ್ಕೋಸ್ಕರ ತಮ್ಮ ಸ್ಥಾನವನ್ನ ತ್ಯಾಗ ಮಾಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗತ್ತೆ. ಏನು ಮಾತನಾಡಿದ್ರು ನಿನ್ನೆ ಡಿಕೆ ಶಿ ಕೇಳಿಸ್ಕೊಳ್ಳಿ. ಇಡೀ ಭಾರತದಲ್ಲಿ ಒಂದು ಇವತ್ತು ಎಲ್ಲ ಆ ಹೆಣ್ಣುಮಗಳನ್ನ ನೆನೆಸ್ಕೊಂಡು ನಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಆ ಹೆಣ್ಣುಮಗಳ ಹೆಸರಿದೆ. ಇವತ್ತು ನಮ್ಮ ಪಕ್ಷದ ಒಂದು ಉಸಿರು ಇಂದಿರಾ ಗಾಂಧಿ ಹೆಸರು ಈ ದೇಶದ ಪ್ರತಿಯೊಬ್ಬ ಬಡ ಜನತೆಯ ಉಸಿರು. ಇವತ್ತು ಯಾರ ಹಿರಿಯರು ಹಳ್ಳಿಗಳಲ್ಲಿ ನೋಡಿ ಇನ್ನು ಅನೇಕ ಮನೆಗಳಲ್ಲಿ ಇಂದಿರಾ ಗಾಂಧಿಯ ಫೋಟೋಗಳನ್ನು ಇಟ್ಟಿದ್ದಾರೆ. ಭದ್ರತೆ ವಿಚಾರದಲ್ಲಿ ಇಡೀ ಭಾರತದಲ್ಲಿ ಒಂದು ದಿಟ್ಟವಾದಂತಹ ಇಂದಿರಾ ಗಾಂಧಿ. ಇವತ್ತು ಎಲ್ಲ ಆ ಹೆಣ್ಣುಮಗಳನ್ನ ನೆನೆಸ್ಕೊಂಡು ನಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಆ ಹೆಣ್ಣುಮಗಳ ಹೆಸರಿದೆ. ಇವತ್ತು ನಮ್ಮ ಪಕ್ಷದ ಒಂದು ಉಸಿರು ಇಂದಿರಾ ಗಾಂಧಿ ಹೆಸರು ಈ ದೇಶದ ಪ್ರತಿಯೊಬ್ಬ ಬಡ ಜನತೆಯ ಉಸಿರು. ಇವತ್ತು ಯಾರ ಹಿರಿಯರು ಹಳ್ಳಿಗಳಲ್ಲಿ ನೋಡಿ ಇನ್ನು ಅನೇಕ ಮನೆಗಳಲ್ಲಿ ಇಂದಿರಾ ಗಾಂಧಿಯ ಫೋಟೋಗಳನ್ನು ಇಟ್ಟಿದ್ದಾರೆ. ನನಗೆ ಮುಖ್ಯವಾದ ಅಧಿಕಾರ ಒಬ್ಬ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಅವರು ಪ್ರಧಾನಮಂತ್ರಿ ಸ್ಥಾನವನ್ನು ಕೂಡ ತ್ಯಾಗವನ್ನು ಅಂತ ಒಂದು ದೊಡ್ಡ ಕುಟುಂಬ ಇಂದಿರಾ ಗಾಂಧಿ ಅವರು ಆಳ್ಕೊಂಡಿದ್ದಾರೆ, ರಾಜೀವ್ ಗಾಂಧಿ ಅವರು ಆಳ್ಕೊಂಡಿದ್ದಾರೆ. ಎರಡು ಪ್ರಾಣಗಳು ಕೂಡ ಆ ಕುಟುಂಬದಲ್ಲಿ ನೋಡಿ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಮುಳುಗೋಗ್ತಾ ಇದೆ ಅಂತೆಲ್ಲ ಈ ದೇಶದ ನಾಯಕತ್ವವನ್ನು ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ಬಳಸಿಕೊಂಡು